ವಾಸ್ತು ಹರೀಶ್ ವಾಹಿನಿಯಲ್ಲಿ ಪ್ರಸಾರವಾಗುವ ಮಾಲಿಕೆಗಳು ಕಲ್ಪಿತವಲ್ಲ. ಯಾವುದೇ ಸಮುದಾಯದ ಮತ್ತು ಜನಾಂಗದ ಧಾರ್ಮಿಕ ಭಾವನೆಗಳಿಗೆ ಅಥವಾ ವೈಯಕ್ತಿಕ ವಿಚಾರಗಳಿಗೆ ಧಕ್ಕೆ ಉಂಟು ಮಾಡುವುದು ನಮ್ಮ ಉದ್ದೇಶವಲ್ಲ. ಇದು ಕೇವಲ ಪುರಾತನ ಇತಿಹಾಸ ಮತ್ತು ನಿಗೂಢ ಆಚರಣೆಗಳ ಹಿಂದಿರುವ ವೈಜ್ಞಾನಿಕ ಹಿನ್ನೆಲೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಪ್ರಯತ್ನವಷ್ಟೇ. ಇಂದು ಸಾಮಾಜಿಕವಾಗಿ ಬೇರೂರಿರುವ ಅತೀಂದ್ರಿಯ ಗೋಚರ ಮತ್ತು ಅತಿಮಾನುಷ ಶಕ್ತಿಗಳ ಬಗೆಗಿನ ಮೂಢನಂಬಿಕೆ ಕಂದಾಚಾರಗಳನ್ನು ತೊಲಗಿಸುವ ಸದುದ್ದೇಶ ನಮ್ಮದಾಗಿದೆ. ಇದರಲ್ಲಿ ಪ್ರಸಾರವಾಗುವ ವಿಷಯಗಳು ತರ್ಕಕ್ಕೆ ನಿಲುಕದ್ದು, ಆದ್ದರಿಂದ ಅವನ್ನು ನಂಬುವುದು ನಂಬದಿರುವುದು ವೀಕ್ಷಕರ ಸ್ವಯಂ ವಿವೇಚನೆಗೆ ಬಿಡಲಾಗಿದೆ. ಈ ಕೆಲವೊಂದು ಹೀಗೂ ಉಂಟೆಯಲ್ಲಿ ಕೆಲವೊಂದು ದೇವಸ್ಥಾನಗಳನ್ನು ನಾವು ಶೂಟಿಂಗ್ ಮಾಡಿಸಿದ್ದೆ. ವಿಶೇಷವಾದಂತಹ ಶಕ್ತಿಯನ್ನು ಹೊರಹೊಮ್ಮುತ್ತಾ ಪವಾಡಗಳನ್ನು ಸೃಷ್ಟಿಸುತ್ತಿರೋ ವಿಗ್ರಹಗಳ ಮಂದಿರ ಇರೋದಾದರೂ ಎಲ್ಲಿ ಎಂಬ ಪ್ರಶ್ನೆಗೆ ಉತ್ತರ, ಅಂತಹ ವಿಸ್ಮಯಕಾರಿ ವಿಗ್ರಹಗಳ ಮಂದಿರ ಇರೋದು ಬೆಂಗಳೂರಿನ ಬಳಿಯಲ್ಲಿ ಇರುವಂತಹ ಬೇಗೂರಿನಲ್ಲಿ. ಈ ಮಂದಿರದಲ್ಲಿವೆ ವಿಶೇಷವಾದಂತಹ ಶಕ್ತಿಯನ್ನು ಹೊರಸೂಸೋ ಋಷಿಗಳಿಂದ ಸ್ಥಾಪಿಸಲ್ಪಟ್ಟ ವಿಸ್ಮಯಕಾರಿ ವಿಗ್ರಹಗಳು. ಬೇಗೂರಿನ ನಾಗನಾಥೇಶ್ವರ ದೇವಸ್ಥಾನ ಗಂಗರ ಕಾಲದಲ್ಲಿ ಕಟ್ಟಿರ್ತಕ್ಕಂಥದ್ದು, ಚೋಳನ ಕಾಲದಲ್ಲಿ ಡೆವಲಪ್ ಮಾಡಿದ್ದಾರೆ. ಆ ದೇವಸ್ಥಾನದಲ್ಲಿ ನಾಗನಾಥೇಶ್ವರ, ಚೋಳೇಶ್ವರ, ಕರ್ಣೇಶ್ವರ, ಕಾಳಿಕಾಮಟೇಶ್ವರ, ನಗರೇಶ್ವರ, ಈ 5 ಲಿಂಗಗಳ ಜೊತೆಯಲ್ಲಿ, ಪಂಚಲಿಂಗಗಳ ಜೊತೆಯಲ್ಲಿ ಸೂರ್ಯನಾರಾಯಣನನ್ನು ಸಹ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪೂರ್ವಾಭಿಮುಖವಾಗಿದೆ. ಪೂರ್ವದಲ್ಲಿ ಸೂರ್ಯ ಹುಟ್ಟಿದ ತಕ್ಷಣ ಆ ಸೂರ್ಯನ ಕಿರಣಗಳಿಂದ ಬರತಕ್ಕಂಥ ಕೆಲವೊಂದು ಕಾಸ್ಮಿಕ್ ಯೂನಿವರ್ಸಲ್ ಎನರ್ಜೀಸ್ನ ತಗೊಂಡು ಡಿಕೋಡ್ ಮಾಡಿ ಅಲ್ಲಿ ಬರತಕ್ಕಂಥ ಭಕ್ತಾದಿಗಳ ಇಷ್ಟಾರ್ಥಗಳನ್ನು, ಮನೋ ವಾಂಛೆಗಳನ್ನು, ಬಯಕೆಗಳನ್ನು ಈಡೇರಿಸುವಂತಹ ಶಕ್ತಿ ಆ ದೇವಸ್ಥಾನದಲ್ಲಿ ಉಪಯೋಗಿಸಿರ್ತಕ್ಕಂಥ ಪ್ರತಿಯೊಂದು ಶಿಲೆಗೂ ಇದೆ, ಕಂಬಗಳಿಗೂ ಇದೆ, ಶಿಲ್ಪಗಳಿಗಿದೆ, ವಿಗ್ರಹಗಳಿಗಿದೆ. ಇದು ಯಾವ ರೀತಿ ಕೆಲಸ ಮಾಡುತ್ತೆ ಹಾಗಾದರೆ? ಈ ಆಸಕ್ತಿ ಅಲ್ಲಿ ಒಂದು ನಿರ್ದಿಷ್ಟವಾದಂಥ ಜಾಗದಲ್ಲಿ ನಿಂತ್ಕೊಂಡ್ರೆ ಆ ಲಿಂಗದಿಂದ ಹೊರಬರತಕ್ಕಂಥ, ಲಿಂಗಕ್ಕೆ ಹೋಗಿ ಒಂದು ಪ್ರದಕ್ಷಿಣೆ ಮಾಡಿ ಹೊರಬರತಕ್ಕಂಥ ಎನರ್ಜಿ ಏನಿರುತ್ತಲ್ಲ, ಅದು ನಮ್ಮನ್ನು ಹಾಕಿ ತಳ್ಳಿಬಿಡುತ್ತೆ. ಇವತ್ತು ಅಲ್ಲಿ ಹೋಗಿ ನಿಂತ್ಕೊಳ್ಳೋಕ್ಕಾಗಲ್ಲ, ಕೋವಿಡ್ನ ಅಂಶ ಎಲ್ಲ ಇರೋದ್ರಿಂದ ಅಲ್ಲಿವರೆಗೂ ಬಿಡೋದೇ ಇಲ್ಲ ಯಾರನ್ನೂ. ಇಲ್ಲಿನ 5 ವಿಗ್ರಹಗಳಲ್ಲಿ ಒಂದು ವಿಗ್ರಹ ಬಹಳಷ್ಟು ಶಕ್ತಿಯನ್ನು ಹೊರಸೂಸುತ್ತಂತೆ. ಹಾಗಾದರೆ ಆ ವಿಗ್ರಹವಾದರೂ ಯಾವುದು ಎಂಬ ಪ್ರಶ್ನೆಗೆ ಉತ್ತರ ಶ್ರೀ ಈ ಶಿವಲಿಂಗ ಒಟ್ಟು 5 ರೀತಿಯಾದಂತಹ ಶಕ್ತಿಗಳನ್ನು ಹೊರಸೂಸುತ್ತಂತೆ. ಇಲ್ಲಿನ ಬೇರೆಲ್ಲ ವಿಗ್ರಹಗಳ ಶಕ್ತಿ ನೇರವಾಗಿ ಬಂದು ಈ ಲಿಂಗದೊಳಗೆ ಸೇರಿ ತದನಂತರ ಈ ಲಿಂಗದಿಂದ ದಿವ್ಯ ಶಕ್ತಿ ಹೊರಹೊಮ್ಮುತ್ತಂತೆ. ಅಂದರೆ ಈಗ ನಾಗೇಶ್ವರ ಇದೆ, ಇಲ್ಲಿ ಒಂದು 5 ಪವರ್ಸ್ ಇಲ್ಲಿ ಬರುತ್ತೆ. ಈ 5 ಪವರು ಮುಂದುಗಡೆ ಇದೆಯಲ್ಲ, ವೃಷಭಕಂಬ ಅಂತಿದೆ, ಆ ಜಾಗದಲ್ಲಿ ಬಂದು ಅಲ್ಲಿಂದ 5 ಇಲ್ಲಿ ಈ ಪಾಯಿಂಟಿಗೆ ಬರುತ್ತೆ. ಈ ಲಿಂಗದ ಮುಂದೆ ಬೇಡಿ ನಿಂತರೆ ಸಕಲ ಕಷ್ಟಗಳು ನಿವಾರಣೆಯಾಗುತ್ತವಂತೆ, ಸಕಲ ಇಷ್ಟಗಳು ಈಡೇರುತ್ತವಂತೆ. ಅಗಸ್ತ್ಯ ಮಹಾಮುನಿಗಳ ನಾಡಿಶಾಸ್ತ್ರದಲ್ಲಿ ಈ ನಾಗನಾಥೇಶ್ವರ ಲಿಂಗದ ಬಗ್ಗೆ ಬಹಳಷ್ಟು ಉಲ್ಲೇಖನವಿದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಈ 4 ದೇವಸ್ಥಾನದ ಪವರ್ ಒಂದೇ ಕಡೆ ಬರುತ್ತೆ. ಆದ್ದರಿಂದ ಈ ದೇವಸ್ಥಾನದಲ್ಲಿ ಹೆಚ್ಚಿಗೆ ಪವರ್ ಇರತಕ್ಕಂಥ ಜಾಗ. ಸರಿ, ಅದಕ್ಕೆ ಲಿಂಗದಲ್ಲಿ ಕಾಮಿಕ ಲಿಂಗ ಅಂತ ಬರುತ್ತೆ. ಇದಕ್ಕೆ ಲೆಕ್ಕ ಅಂದ್ರೆ ನೀವೇನು ಕೇಳ್ಕೊಳ್ತೀರೋ ಅದಕ್ಕೇನಪ್ಪ ಆಧಾರ ಅಂದ್ರೆ ಅದರಲ್ಲಿ ಗೆರೆಗಳು ಇರುತ್ತವೆ.
ಆ ಲಿಂಗದಲ್ಲಿ. ಆ ಗೆರೆ ಇದ್ರೆ ಕಾಮಿಕ ಲಿಂಗ. ಇಲ್ಲಿ ನೀವೇನು ಕೇಳ್ಕೊಳ್ತೀರೋ ಅದು ಕೆಲಸ ಆಗುತ್ತೆ. ಈ ಶಕ್ತಿಶಾಲಿ ಲಿಂಗ ಸೇರಿದಂತೆ ಇಲ್ಲಿ ಇನ್ನು 4 ಮಹಾಲಿಂಗಗಳಿವೆ. ಒಟ್ಟು 5 ಲಿಂಗಗಳ ದರ್ಶನವನ್ನು ನಾವು ಇಲ್ಲಿ ಮಾಡಬಹುದು. ಒಂದೊಂದು ಲಿಂಗ ಒಂದೊಂದು ರೀತಿಯ ಶಕ್ತಿಯನ್ನು ಹೊಂದಿದ್ದಾವೆ. ಈ ಸನ್ನಿಧಾನದ ಮೊದಲನೆಯ ಲಿಂಗ ಶ್ರೀ ನಗರೇಶ್ವರ ಲಿಂಗ. ಈ ನಗರೇಶ್ವರ ಲಿಂಗದಲ್ಲಿನ ಶಕ್ತಿ ಚರ್ಮ ರೋಗವನ್ನು ನಿವಾರಿಸೋ, ಆರ್ಥಿಕ ಸ್ಥಿತಿಯನ್ನು ಉತ್ತಮಗೊಳಿಸೋ ಶಕ್ತಿಯನ್ನು ಹೊಂದಿದೆ ಎಂಬ ಪ್ರತೀತಿ ಇಲ್ಲಿದೆ. ನಗರೇಶ್ವರ ದೇವಸ್ಥಾನದಲ್ಲಿ ಅಲ್ಲಿ 2 ನಿರ್ದಿಷ್ಟವಾದ ಜಾಗಗಳಿದೆ. ಅದರಲ್ಲಿ ಒಂದು ಕಡೆ ಚರ್ಮ ರೋಗ, 2ನೇ ಕಡೆ ಬಿಸ್ನೆಸ್ ಮಾಡೋರಿಗೆ. ಇಂತಹ ಮಾತುಗಳಿಗೆ ತಕ್ಕಂತೆ ಹಾಗೆ ಆರ್ಥಿಕ ಸ್ಥಿತಿ ಉತ್ತಮಗೊಂಡಂತಹ ಬಹಳಷ್ಟು ಉದಾಹರಣೆಗಳು ನಮಗೆ ಇಲ್ಲಿ ಸಿಗುತ್ತವೆ. ಇಲ್ಲಿ 2ನೆಯ ಲಿಂಗ ಕರ್ಣೇಶ್ವರ ಸ್ವಾಮಿಯ ಲಿಂಗ. ಈ ಲಿಂಗದಿಂದ ಹೊರಬರುವಂತಹ ಶಕ್ತಿ ಪ್ಯಾರಾಲಿಸಿಸ್, ಕಿವಿ ನೋವು, ಹೊಟ್ಟೆ ನೋವನ್ನು, ಮೈಕೆ ನೋವನ್ನು ಗುಣಪಡಿಸುತ್ತೆ ಎಂಬ ಅಪಾರ ನಂಬಿಕೆ ಇಲ್ಲಿದೆ. ಈ ಲಿಂಗಕ್ಕಿರುವ ಪ್ರತೀತಿಗೆ ತಕ್ಕಂತೆ ಮೈಕೈ ನೋವು, ಹೊಟ್ಟೆ ನೋವು, ಪ್ಯಾರಾಲಿಸಿಸ್ ಗುಣವಾದಂತಹ ಬಹಳಷ್ಟು ಉದಾಹರಣೆಗಳು ನಮಗೆ ಇಲ್ಲಿ ಸಿಗುತ್ತವೆ. ಇಲ್ಲಿನ 3ನೇ ಲಿಂಗ ಕಾಳಿ ಕಮ್ಮಟೇಶ್ವರ ಲಿಂಗ. ಈ ಲಿಂಗ ಶತ್ರು ಬಾಧೆಯನ್ನು ಶಮನಗೊಳಿಸಿ ಯಶಸ್ಸನ್ನು ಕೊಡುವಂತಹ ಶಕ್ತಿಯನ್ನು ಹೊಂದಿದೆ ಎಂಬ ಪ್ರತೀತಿ ಇದೆ. ಈ ಕಾಳಿ ಕಮಟೇಶ್ವರ ದೇವಸ್ಥಾನದಲ್ಲಿ ನಾಡಿ ಶಾಸ್ತ್ರದ ಪ್ರಕಾರ ಶತ್ರು ಬಾಧೆ, ಸಂತಾನ ಭಾಗ್ಯ ಮತ್ತೆ ಕೋರ್ಟು ಕಚೇರಿ ವ್ಯವಹಾರ ಅದೆಲ್ಲ ಅಲ್ಲಿ ವಾಸಿ ಆಗುತ್ತೆ. ಕಾಳಿ ಕಮಟೇಶ್ವರ ದೇವಸ್ಥಾನ. ನೂರಕ್ಕೆ 100 ನಾನು ಇವತ್ತು ವ್ಯವಸ್ಥಿತವಾಗಿ ಆಗಿದೆ ಅನ್ನೋ ಕಾರಣದಕ್ಕೆ ಕಾಳಿ ಕಮಟೇಶ್ವರ ದೇವಸ್ಥಾನದ ಕಾರಣ ಅಂತ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಇಲ್ಲಿನ 4ನೇ ಲಿಂಗವೇ ಚೋಳೇಶ್ವರ ಸ್ವಾಮಿಯ ಲಿಂಗ. ಈ ಲಿಂಗದಿಂದ ಹೊರಬರುವಂತಹ ಶಕ್ತಿಯಿಂದ ಕಂಕಣ ಭಾಗ್ಯವನ್ನು ಕಂಡಂತಹ ದಂಪತಿಯ ನಡುವಿನ ವಿರಸ ದೂರಾದಂತಹ ಬಹಳಷ್ಟು ಉದಾಹರಣೆಗಳು ನಮಗೆ ಇಲ್ಲಿ ಸಿಗುತ್ತವೆ. ಚೋಳೇಶ್ವರ ದೇವಸ್ಥಾನ ಎಷ್ಟು ದಿವಸ ಆದ್ರೂ ಈ ಮದುವೆ ಆಗದೇ ಇರೋರು ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ನಿರ್ದಿಷ್ಟವಾದ ಜಾಗಗಳಲ್ಲಿ ಅದು ಆ ಕೆಲಸ ಆಗುತ್ತೆ. ಇಲ್ಲಿನ 5ನೆಯ ಲಿಂಗವೇ ನಾಗನಾಥೇಶ್ವರ ಸ್ವಾಮಿ ಲಿಂಗ. ಸಾವಿರಾರು ವರ್ಷಗಳಷ್ಟು ಪುರಾತನವಾದ ಇಲ್ಲಿನ ಪಂಚಲಿಂಗಗಳ ಮುಂದೆ ಭಕ್ತಿಯಿಂದ ನಮಿಸಿ ನಿಂತರೆ ಲಿಂಗಗಳಿಂದ ಹೊರಹೊಮ್ಮುವ ಶಕ್ತಿಯ ಅನುಭವವನ್ನು ಯಾರು ಬೇಕಾದರೂ ಅನುಭವಿಸಬಹುದಂತೆ. ಅಂತಹ ಶಕ್ತಿ ಶ್ರೀ ನಾಗನಾಥೇಶ್ವರ ಸ್ವಾಮಿಯ ಲಿಂಗದ ಬಳಿ ಅಧಿಕವಾಗಿದೆಯಂತೆ. ಇಲ್ಲಿನ ಒಂದು ಪವರ್ಫುಲ್ ಅಂದ್ರೆ ವೈಬ್ರೇಷನ್ಸ್ ಏನಂತ ಇವಾಗ ವೈಜ್ಞಾನಿಕವಾಗಿ ಕರೀತಾರೆ, ಅದ್ರ ಶಕ್ತಿ ಜಾಸ್ತಿ ಇದೆ ಅಂತ ಒಂದು ಇಲ್ಲಿ ಕಂಡು ಬರ್ತಾ ಇದೆ. ಮತ್ತೆ ಕೆಲವು ಪಾಯಿಂಟ್ಗಳಲ್ಲಿ ನನಗೆ ಆ ಶಿವಸ್ವಾಮಿಗಳು ತಿಳಿಸಿದಾಗೆ ಆಗ ಗೊತ್ತಾಗ್ತಿರ್ಲಿಲ್ಲ. ಈಗ ಆ ಜಾಗದಲ್ಲಿ ನಿಂತ್ಕೊಂಡಾಗ ವಿಶೇಷವಾಗಿ ದೇವ್ರ ಕಡೆ ಗಮನ ಕೊಟ್ಟಾಗ ಆ ವೈಬ್ರೇಷನ್ಸ್ ನಮ್ಮಲ್ಲಿ ಅಡಕಾಗುವಂಥದ್ದು ಕಂಡು ಬರ್ತಾ ಇದೆ. ನಡ್ಕ ಅಂದ್ರೆ ಒಂದು ಸಮಯ ಅಂತ ಸಮಯ ತಗೊಂಡಾಗ ನಮ್ಮನ್ನ ಆ ಜಾಗದಲ್ಲಿ ಯಾಕೆ ನಿಂತಿದ್ಯಾ, ಆಚೆ ಹೋಗು ಇಲ್ಲ ಪಕ್ಕಕ್ಕೆ ಆ ಕಡೆ ಆ ಜಾಗ ನಿಲ್ದೆ ಎಸ್ 100ಕ್ಕೆ 100 ಭಾಗ ಆಡಿಸುತ್ತೆ. ಇಲ್ಲಿನ ಶಕ್ತಿಯ ತರಂಗಗಳ ಬಗ್ಗೆ ಓಂಕಾರ ಮಠದ ಜ್ಯೋತಿರ್ಲಿಂಗರವರು ಹೆಚ್ಚಿನ ರೀತಿಯಾದ ಅಧ್ಯಯನ ನಡೆಸಿದ್ದಾರೆ. ಅವರ ಪ್ರಕಾರ ತಾವು ಕಂಡಂತಹ ಮಂದಿರಗಳಲ್ಲಿ
ಬೇಗೂರಿನ ಈ ಮಂದಿರದಲ್ಲಿ ಅಂತಹ ಶಕ್ತಿಯ ತರಂಗಗಳು ಹೆಚ್ಚಾಗಿ ಇವೆಯಂತೆ. ಅದರಲ್ಲಿ ನಾನು ನೋಡಿದಂತಂದ್ರೆ ಈ ದೇವಾಲಯ ತುಂಬಾ ಹೆಚ್ಚಿಗೆ ಎನರ್ಜಿ ಇದೆ. ಇಲ್ಲಿ 5 ಪಾಯಿಂಟ್ಸ್ ಇವೆ. ಹೀಗಾಗಿ ತುಂಬಾ ಹೆಚ್ಚಿಗೆ ಇರ್ತಕ್ಕಂಥ ಪಾಯಿಂಟ್ಸ್ ಇದು ಅಂತ ಹೇಳ್ಬೋದು ನಾವೀಗ. ಇಲ್ಲಿನ ಶಕ್ತಿ ತರಂಗಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ ನಾವು ಮೊದಲಿಗೆ ಇಲ್ಲಿನ ನಗರೇಶ್ವರ ಮಂದಿರದಲ್ಲಿ ಅಂತಹ ಶಕ್ತಿಯ ಪರೀಕ್ಷೆಗೆ ಭಕ್ತಿಯಿಂದ ಶಿವ ಧ್ಯಾನದೊಂದಿಗೆ ನಿಂತೆವು. ಕೆಲವು ನಿಮಿಷಗಳ ನಂತರ ಯಾವುದೋ ಶಕ್ತಿ ನಮ್ಮನ್ನು ತಳ್ಳಿದಂತಹ ಅನುಭವ. ಹೆಚ್ಚು ಕಾಲ ನಿಲ್ಲಲು ಸಾಧ್ಯವಿಲ್ಲ. ಇಲ್ಲಿನ ಅಂತಹ ಶಕ್ತಿಯ ಅನುಭವ ನಮ್ಮ ಸೂಕ್ಷ್ಮ ಶರೀರಕ್ಕೆ ಆದಾಗ ನಾವು ಭಕ್ತಿಯಿಂದ ಬೇಡುವ ಬೇಡಿಕೆಗಳು ಈಡೇರುತ್ತವೆ ಎಂಬ ನಂಬಿಕೆ ನಂಬಿ ಒಳಿತನ್ನು ಕಂಡಂತವರದು. ಈ ಸನ್ನಿಧಾನದಲ್ಲಿ ಅಂತಹ ಶಕ್ತಿ ನಾಗನಾಥೇಶ್ವರ ಶಿವಲಿಂಗದ ಬಳಿಯಲ್ಲಿ ಅಧಿಕವಾಗಿದೆ ಎಂಬುದನ್ನು ತಿಳಿದ ನಾವು ನಾಗನಾಥೇಶ್ವರ ಲಿಂಗದ ಮುಂದೆ ನಿಂತು ಪರೀಕ್ಷೆ ನಡೆಸಲು ಆರಂಭಿಸಿದೆವು. ಇಲ್ಲಿ ಭಕ್ತಿಯಿಂದ ನೆನೆದು ನಿಂತ ಕೆಲವೇ ಕ್ಷಣಗಳಲ್ಲಿ ಇಡೀ ದೇಹದಲ್ಲಿ ಶಕ್ತಿ ಪ್ರವರಿಸಿದಂತಹ ಅನುಭವ. ಹೆಚ್ಚು ಕಾಲ ನಿಲ್ಲಲು ಸಾಧ್ಯವಾಗಲಿಲ್ಲ. ಹಾಗೆ ಇಲ್ಲಿನ ಶಕ್ತಿ ತರಂಗಗಳ ಪರೀಕ್ಷೆಗೆ ನಿಂತರು. ಕೆಲವರಂತೂ ಇನ್ನೇನು ಬಿದ್ದು ಹೋಗುವಷ್ಟು ತಿರುಗಿದರು. ಸರ್ ಇದು ಚೆಕ್ ಮಾಡಬೇಕು ಅಂತೇನು ನಾನು ನಿಂತ್ಕೊಂಡಿದ್ದೆ. ಮೊದಲು ಅನುಭವ ಆಗ್ತಿತ್ತು, ಅಂದರೆ ಇಷ್ಟ ಆಗ್ತಿಲ್ಲ. ಸುಮ್ಮನೆ ನಿಂತ್ಕೊಂಡಾಗ ತಾನಾಗೆ ಯಾರೋ ಒಂಥರ ಫೋರ್ಸ್ ನಾನು ಬೇಡ ಅಂದ್ರೂ ಬಲಗಡೆಗೆ ರೌಂಡ್ ಆಫ್ ಆಗ್ತಿತ್ತು. ಮೈ ಮೇಲಂತೂ ಒಂದು ಚೂರು ಜ್ಞಾನ ಇದಾಗುವಂಥದ್ದಿಲ್ಲ. ಮತ್ತು ಕಾಳಿ ಕಮಟೇಶ್ವರನ ಮುಂದೆ ಆಲ್ಫಾ, ಬೀಟಾ, ತೀಟಾ, ಡೆಲ್ಟಾ, ಗಾಮಾ ಈ ಥರ 5 ಥರ ಬರುತ್ತೆ. ಒಂದು 15 ಡಿಗ್ರಿ ಕ್ರಾಸ್ ತಗೊಂಡು ಈಶಾನ್ಯದ ಕಡೆಗೆ ಒಂದು ಕಂಬ ಇದೆ ಕಾಳಿ ಕಮಟೇಶ್ವರನಿಗೆ.